ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕರ್ಲ. ಸೊ ಇವತ್ತು ನಾವು ಒಂದು ಮೋರ್ ಡಿವೈಸ್ನ ತೋರಿಸ್ತಾ ಇದ್ದೀವಿ. ಇದನ್ನು ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂದರೆ, ಇದು ಬ್ಯಾಟ್ರಿ ಸಿಸ್ಟಮ್ ಬ್ಯಾಕಪ್ ಇದೆ. ಇದಕ್ಕೆ ನೀವು ಸಿ ಟೈಪ್ ಚಾರ್ಜರ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಡ್ಯೂಯಲ್ ಔಟ್ಪುಟ್ ಕೊಟ್ಟಿದ್ದೀವಿ. ಒಂದು ಔಟ್ಪುಟ್ಟು 5 ವೋಲ್ಟ್ಸ್ ಬರುತ್ತೆ, ಮತ್ತು ಇನ್ನೊಂದು ವೇರಿಯಬಲ್ ವೋಲ್ಟೇಜ್ ಬರುತ್ತೆ. ಮತ್ತು ಇದು ಬಂದ್ಬಿಟ್ಟು ಮೋಟ್ರಿಗೆ ಅಂತ ಕನೆಕ್ಟ್ ಮಾಡಿದ್ದೀವಿ. ನೋಡ್ಬೋದು, ನೀವು ಡಿ ಸಿ ಜಾಕ್ನ ಕೊಟ್ಟಿದ್ದೀವಿ. ಹಾಗೆ ಈ ಕನೆಕ್ಟ್ರು ಕೂಡ ನಾವು ಮೋಟ್ರಿಗೆ ಕನೆಕ್ಟ್ ಮಾಡ್ಕೋಬೋದು. ಅಂದರೆ ಈ ಫಾರ್ವರ್ಡು ರಿವರ್ಸ್ನ ಒಂದು ಸ್ವಿಚ್ ಕೊಟ್ಟಿದ್ದೀವಿ, ಮತ್ತು ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ ಸೆಲೆಕ್ಟ್ ಮಾಡೋಕ್ಕೆ ಒಂದು ಸ್ವಿಚ್ ಕೊಟ್ಟಿದ್ದೀವಿ, ಮತ್ತು ಬ್ಯಾಟ್ರಿ ವೋಲ್ಟೇಜ್ ಇಂಡಿಕೇಟ್ರ್ ಕೂಡ ಕೊಟ್ಟಿದ್ದೀವಿ. ಇಷ್ಟು ಒಂದು ಸಿಂಪಲ್ ಡಿವೈಸು ನಮ್ಮ ಮೋಟ್ರುಗಳು ಆಪರೇಟ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ. ಸೊ ಇವಾಗ ಆನ್ ಮಾಡೋಕ್ಕೆ ಒಂದು ಪವರ್ ಸ್ವಿಚ್ ಕೊಟ್ಟಿದ್ದೀವಿ. ಇದರೊಳಗೆ ಇನ್ಬಿಲ್ಟ್ ಒಂದು ಬ್ಯಾಟ್ರಿ ಮಾಡಿದ್ದೀವಿ. ಓಕೆನಾ? ಸೊ ಈಗ ಆನ್ ಮಾಡೋಣ. ಆನ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ಇಂಡಿಕೇಶನ್ ಇರಲ್ಲ, ಬಟ್ ಇದರಲ್ಲಿ ವೋಲ್ಟೇಜ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇವಾಗ ಲೆಫ್ಟ್ ಸೈಡ್ ಸೆಲೆಕ್ಟ್ ಮಾಡಿದ್ದೀನಿ. 7.46 ವೋಲ್ಟ್ಸ್ನ ತೋರಿಸ್ತಾ ಇದೆ. ಅಂದರೆ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತಲೂ ತೋರಿಸುತ್ತೆ, ಅಥವಾ ವೇರಿಯಬಲ್ ನೀವು ಎಷ್ಟು ವೇರಿ ಸೆಟ್ ಮಾಡ್ಕೋತೀರೋ ಅಷ್ಟು ವೋಲ್ಟೇಜ್ ತೋರಿಸುತ್ತೆ. ಅದಾದಮೇಲೆ ರೈಟ್ ಸೈಡಿಗೆ ಮಾಡಿದಾಗ ಬ್ಯಾಟ್ರಿ ವೋಲ್ಟೇಜು ಮತ್ತು ರೆಗ್ಯುಲರ್ ವಿತೌಟ್ ವೇರಿಯಬಲ್ ವೋಲ್ಟೇಜು ನಮಗೆ ಔಟ್ಪುಟ್ಟು ಕೊಡುತ್ತೆ. ಸೊ ಇಲ್ಲಿ ನಿಮಗೆ ಈ ಔಟ್ಪುಟ್ಟು ಇಲ್ಲಿ ಬರುತ್ತೆ, ಮತ್ತು ಇಲ್ಲಿ ಔಟ್ಪುಟ್ಟು ನಮಗೆ ಮೋಟ್ರಿಂದ ಸಿಗುತ್ತೆ. ಸೊ ಇವಾಗ ಅದಕ್ಕೆ ಒಂದು ನಾವು ಹೈಡ್ರಾಲಿಕ್ ಸಿಸ್ಟಮ್ನ ಬಿಲ್ಡ್ ಮಾಡಿದ್ವಿ, ನಮ್ಮ ಮಾಡಲ್ ಟ್ರ್ಯಾಕ್ಟ್ರಿಗೆ ಅಂತ ಹೇಳಿಬಿಟ್ಟು. ಇದು 820 ಮೋಟ್ರಿಂದ ಯೂಸ್ ಮಾಡಿಕೊಂಡು ಮಾಡಿದ್ದೀವಿ. ಸೊ ಈ ಮೋಟ್ರನ್ನ ಫಾರ್ವರ್ಡ್ ರಿವರ್ಸ್ ಕಂಟ್ರೋಲ್ ಮಾಡೋಕ್ಕೆ ನಾವು ಬ್ಯಾಟ್ರಿನ ವೋಲ್ಟೇಜು ರಿವರ್ಸ್ನ ಮಾಡಿ, ಪೊಲಾರಿಟಿ ರಿವರ್ಸ್ ಮಾಡಿ ಇದನ್ನು ಅಪ್ ಡೌನು ಮಾಡ್ತಾ ಇದ್ವಿ. ಸೊ ಆವಾಗ ಇದೊಂದು ಕಾನ್ಸೆಪ್ಟ್ ಉಳಿತು. ಈ ರೀತಿ ಬಾಕ್ಸ್ ಮಾಡಿಕೊಂಡ್ರೆ ನಾವು ಇದನ್ನು ಚೆಕ್ ಮಾಡೋಕ್ಕೆ ಈಸಿ ಆಗುತ್ತಲ್ಲ, ಜಸ್ಟ್ ಬೈ ಸ್ವಿಚ್ ಕಂಟ್ರೋಲಿಂದ ನಾವು ಅಪ್ ಡೌನು ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ಬಾಕ್ಸ್ನ ರೆಡಿ ಮಾಡಿದ್ವಿ. ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇವಾಗ ಔಟ್ಪುಟ್ನ ನಾವು ತೋರಿಸ್ತೀನಿ. ಇದನ್ನು ಫಸ್ಟು ನಾವು 820 ಮೋಟ್ರದ್ದು ವೈರ್ನ ನಾವು ಇದಕ್ಕೆ ಕನೆಕ್ಟ್ ಮಾಡೋಣ. ಯಾಕಂದರೆ ಇದು ಒಂದು ನಮಗೆ ಲ್ಯಾಬ್ ಪವರ್ ಸಪ್ಲೈ ಥರ ವರ್ಕ್ ಆಗುತ್ತೆ. ನಾವು ಯಾವುದೇ ಥರ ಬೇರೆ ಸರ್ಕ್ಯೂಟು ಮೋಟ್ರುಗಳು ಎಲ್ಲ ಚೆಕ್ ಮಾಡಬೇಕು ಅಂದಾಗ ಇದು ಈಸಿ ಡಿವೈಸ್ ಆಗುತ್ತೆ. ಸೊ ಇವಾಗ ಕನೆಕ್ಟ್ ಮಾಡಿದ್ದೀನಿ. ಈ ಹೈಡ್ರಾಲಿಕ್ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಅಪ್ ಡೌನ್ ಆಗುತ್ತೆ ಫಾರ್ವರ್ಡ್ ರಿವರ್ಸ್ ಡೈರೆಕ್ಷನಲ್ಲಿ. ಸೊ ಅದನ್ನು ಈಸಿಯಾಗಿ ಜಸ್ಟ್ ಬೈ ಕನೆಕ್ಟಿಂಗ್ ಮೋಟರ್ ವೈರು ನಾವು ಇದನ್ನು ಫಾರ್ವರ್ಡ್ ರಿವರ್ಸ್ ಈ ಮೋಟ್ರಿಂದ ಸ್ವಿಚ್ಚಿಂದ ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಬರೀ 3.51 ವೋಲ್ಟ್ಸ್ ಇದೆ. ಸೊ ವೋಲ್ಟೇಜ್ ತುಂಬ ಡೌನ್ ಆಗುತ್ತೆ. ಸೊ ಹಾಗಾಗಿ ಹೈಯರ್ ವೋಲ್ಟೇಜ್ ಸೆಲೆಕ್ಟ್ ಮಾಡೋದು 7.46. ಸೊ ನೋಡಿ ಯಾವ ರೀತಿ ಅಪ್ ಡೌನ್ ಆಗ್ತಾ ಇದೆ ಅಂತ. ಸೊ ಈಸಿಯಾಗಿ ನಾವು ನಮ್ಮ ಪ್ರಾಜೆಕ್ಟ್ಗಳಿಗೆ ಈ ಪವರ್ ಬ್ಯಾಂಕ್ನ ಯೂಸ್ ಮಾಡ್ಕೋಬೋದು. ಲೈಕ್ ಫಾರ್ವರ್ಡ್ ರಿವರ್ಸು, ಅಥವಾ ಏನಾದ್ರು ಪವರ್ ಸಪ್ಲೈ 9 ವೋಲ್ಟ್ಸ್ ಬೇಕು ಅಥವಾ 12 ವೋಲ್ಟ್ಸ್ ಬೇಕು ಅಂದರೆ ಇದರಿಂದ ನಾವು ಔಟ್ಪುಟ್ ತಗೋಬೋದು. ಇದು ವೇರಿಯಬಲ್ ಪವರ್ ಸಪ್ಲೈ ಇದರೊಳಗಡೆ ಹಾಕಿದ್ದೀವಿ. ನಾವು ಅದನ್ನು ವೋಲ್ಟೇಜ್ ಕೂಡ ನಮಗೆ ಎಷ್ಟು ವೋಲ್ಟೇಜ್ ಬೇಕಾಗಿದೆ ಅದನ್ನು ಸೆಟ್ ಮಾಡ್ಕೋಬೋದು. ಸೊ ಆ್ಯಕ್ಚುಲಿ ಅದು ವೇರಿಯಬಲ್ ವೋಲ್ಟೇಜ್ ಪಾಟ್ ಬರುತ್ತೆ. ಆ ಪಾಟ್ ಇನ್ಬಿಲ್ಟ್ ಇರೋದ್ರಿಂದ ಅದನ್ನು ಹಾಗೆ ಪ್ರೊವೈಡ್ ಮಾಡಿದ್ವಿ. ಎಕ್ಸ್ಟರ್ನಲ್ ಬೇಕಾದರೂ ಪ್ರೊವಿಷನ್ ಮಾಡ್ಬೋದು. ಸೊ ಸಿ ಟೈಪ್ ಚಾರ್ಜರ್ ಇದೆ, ಒಂದು ಬ್ಯಾಟ್ರಿ ಇದೆ ಇನ್ಬಿಲ್ಟು. ಸೊ ನಾವು ಇದು ಕಂಪ್ಯಾಟಬಲ್ ಇರುತ್ತೆ, ಈಸಿ ಟು ಕ್ಯಾರಿ ಇದೆ. ಆಮೇಲೆ ಬ್ಯಾಕಪ್ಪು ಇಸ್ ಗುಡ್, ಯಾಕಂದರೆ ನೀವು ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಹಾಕ್ತೀರೋ ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಮೋಟ್ರ್ ಡೈರೆಕ್ಷನ್ಸು. ಆಮೇಲೆ ಔಟ್ಪುಟ್ ಏನಾದರೂ ನಮಗೆ ಬೇಕು ಅಂದರೆ ಇಲ್ಲಿಂದನೂ ತೊಗೋಬೋದು. ಸೊ ಈ ಸಿಂಪಲ್ ಪವರ್ ಬ್ಯಾಂಕ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ಈ ಪವರ್ ಬ್ಯಾಂಕ್ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.